ಹೊಲಿಗೆಕಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಕ್ಯಾನ್ವಾಸ್ ಶೀಟ್ ಉಪಯೋಗಿಸಿ ಆ್ಯಂಗಲ್ ನೆಕ್ಲೈನ್ ಹೇಗೆ ಹೊಲಿಯೋದು ಅನ್ನೋದನ್ನು ತೋರಿಸ್ತೀನಿ. ಇದಕ್ಕೆ ನಾನು ಬ್ಲೌಸ್ ಪೀಸ್ ಲೈನಿಂಗ್ ಅಳತೆ ಪ್ರಕಾರ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಶೀಟನ್ನು ತೊಗೊಂಡಿದ್ದೀನಿ. ಕ್ಯಾನ್ವಾಸ್ ಶೀಟ್ ಮೇಲೆ ಡೈರೆಕ್ಟ್ ಮಾಡೋದು ತೋರಿಸ್ತೀನಿ ನೋಡಿ. ಫೋಲ್ಡೆಡ್ ಎಡ್ಜು ಎಲ್ಲ ಒಂದೇ ಕಡೆ ಇಟ್ಕೋಬೇಕು. ಅದಾದಮೇಲೆ ಕುತ್ತಿಗೆಯ ಅಗಲ ಬಂದು 3 ಇಂಚ್ ತೊಗೊಂಡಿದ್ದೀನಿ. ಮತ್ತು ಆಳ ಬಂದು 11 ಇಂಚು. ಈಗ ಒಂದು ಬಾಕ್ಸ್ ಥರ ಡ್ರಾ ಮಾಡ್ಕೊತಾ ಇದ್ದೀನಿ. ಈಗ ಇದರಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಥರ ಮಾಡ್ಕೋಬೋದು. ನಾನು ಈ ರೀತಿ ಒಂದು ಆ್ಯಂಗಲ್ಡ್ ನೆಕ್ಲೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ನೆಕ್ಲೈನ್ ಬಿಡಿಸ್ಕೊಂಡಾದ್ಮೇಲೆ ಇದ್ರ ಪಕ್ಕ 1.5 ಇಂಚಷ್ಟು ಗುರ್ತನ್ನು ಹಾಕ್ಕೋಬೇಕು ಪೂರ್ತಿ ನೆಕ್ಲೈನ್ಗೆ. ಹೀಗೆ ಇದಕ್ಕೆ ನಾನು ಈ ರೀತಿ ಯು ಶೇಪನ್ನು ಕೊಡ್ತಾಯಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮಧ್ಯಭಾಗ ಗುರುತು ಹಾಕ್ಕೊಂಡು ಅದಾದಮೇಲೆ ಡಿಸೈನನ್ನು ಈ ರೀತಿ ಕಟ್ ಮಾಡ್ಕೊತೀನಿ. ಪೂರ್ತಿ ಕಟ್ ಮಾಡೋದಿಲ್ಲ ನೋಡಿ, 1 ಇಂಚಷ್ಟು ಕೆಳಗಡೆಗೆ ಹೀಗೆ ಕಟ್ ಮಾಡಿಕೊಂಡು ಇದಾದಮೇಲೆ ಈ ಔಟ್ಸೈಡನ್ನು ಈ ರೀತಿ ಕಟ್ ಮಾಡ್ಕೊಂಡು ತೆಗಿತಾ ಇದ್ದೀನಿ. ಇದು ಹೀಗೆ ಕಾಣುತ್ತೆ. ಈ ಬ್ಲೌಸ್ ಪೀಸ್ನ ಮಧ್ಯಭಾಗ ಸಹ ಈ ರೀತಿ ಗುರ್ತು ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿ ಪಿನ್ಸ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಬಟ್ಟೆ ಮೇಲೆ. ಕೆಳಗಡೆ ಬ್ಲೌಸ್ ಪೀಸ್ ಇದೆ. ಈಗ ಇದನ್ನು ಹೊಲಿಯೋದು ತೋರಿಸ್ತೀನಿ ನೋಡಿ, ಮ್ಯಾಚ್ ಆಗಬೇಕು ಈ ರೀತಿ. ಈಗ 1/4 ಇಂಚ್ ಈ ಕಡೆಗೆ ಹೊಲಿಗೆಯನ್ನು ಹಾಕ್ತಾಯಿದ್ದೀನಿ. ಯಾವ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀವೋ ಕ್ಲೀನಾಗಿ ಹಾಗೆ ಮ್ಯಾಚ್ ಮಾಡಬೇಕು. ನೀವು ಇದನ್ನು ಇಸ್ತ್ರಿ ಮಾಡಿಕೊಂಡು ಸಹ ಹೊಲ್ಕೋಬಹುದು. ನಾನು ಇದು ಹೊಲಿದಾದ್ಮೇಲೆ ಇಸ್ತ್ರಿ ಮಾಡ್ಕೋತೀನಿ. ಕರ್ವ್ಸ್ ಬಂದಾಗ ಕ್ಲೀನಾಗಿ ನೋಡಿಕೊಂಡು ಅಲ್ಲಲ್ಲಿ ಹೊಲಿಗೆಯನ್ನು ಹಾಕ್ಕೋಬೇಕು. ಈ ರೀತಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಪೂರ್ತಿ ಹೊಲಿಗೆಯನ್ನು ಹಾಕಬೇಕು. ಈ ರೀತಿ ಕಾಣುತ್ತೆ. ಈಗ ಅದನ್ನು ಕಟ್ ಮಾಡ್ಕೊಂಡು ತೆಗಿತೀನಿ. 1/4 ಇಂಚು ಈ ಕಡೆಗೆ ಕಟ್ ಮಾಡಿಕೊಂಡು ತೆಕ್ಕೋಬೇಕು. ಅದಾದಮೇಲೆ ಸ್ಲಿಟ್ಸನ್ನು ಕೊಡ್ತೀನಿ ಅಲ್ಲಲ್ಲಿ, ಆಗ ತಿರುಗಿಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಈಗ ರಿವರ್ಸನ್ನು ತಿರುಗಿಸ್ತಾ ಇದ್ದೀನಿ. ಕೆಳಗಡೆ ಸಹ ಹೊಲ್ಕೊಂಡಿದ್ದೀನಿ. ರಿವರ್ಸನ್ನು ತಿರುಗಿಸಿ ಕ್ಲೀನಾಗಿ ಸೆಟ್ ಮಾಡಿಕೊಂಡು ಇದಾದಮೇಲೆ ಇಸ್ತ್ರಿ ಮಾಡ್ಕೊತೀನಿ. ಐರನ್ ಮಾಡಿದ್ಮೇಲೆ ಈ ರೀತಿ ಸ್ಟಿಫಾಗಿ ಬರುತ್ತೆ ಮತ್ತು ಕ್ಯಾನ್ವಾಸ್ ಸಹ ಒಳಗೆ ಅಂಟಿರುತ್ತೆ. ಈಗ ಟಾಪ್ ಸ್ಟಿಚ್ ಒಂದನ್ನು ಹೊಲ್ಕೊತಾ ಇದ್ದೀನಿ. ಆಗ ಇನ್ನೂ ಗಟ್ಟಿಯಾಗೂ ಇರುತ್ತೆ, ಕ್ಲೀನಾಗೂ ಸಹ ಕಾಣುತ್ತೆ. ನಿಮಗೆ ಇನ್ನೂ ಮತ್ತಷ್ಟು ವೀಡಿಯೋಸ್ಗಳು ಬೇಕು ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ರೀತಿ ತಿರುಗಿಸ್ಕೊಂಡು ಕ್ಲೀನಾಗಿ ಹೊಲಿಗೆಯನ್ನು ಹಾಕ್ಕೋಬೇಕು. ಈಗ ಪೂರ್ತಿ ಹೊಲಿದಾಗಿದೆ. ಈಗ ನಾನು ಈ ರೀತಿ ಲೇಸ್ ಒಂದು ತೊಗೊಂಡು ಲೇಸನ್ನು ಇಟ್ಟು ಹೊಲ್ಕೊತಾ ಇದ್ದೀನಿ. ನೆಕ್ಲೈನ್ ಫಿನಿಶಿಂಗ್ ಈ ರೀತಿ ಲೇಸನ್ನು ಉಪಯೋಗಿಸಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಕಟ್ ಮಾಡಿಕೊಳ್ಳದೆ ಹಾಗೆ ಕರ್ವ್ಸ್ ಎಲ್ಲ ಬಂದಾಗ ಕರ್ವ್ಗೆ ಅನುಗುಣವಾಗಿ ಈ ರೀತಿ ಮಡಚ್ಕೊಂಡು ಹೊಲ್ಕೊತಾ ಇದ್ದೀನಿ. ಇದೇ ರೀತಿ ಪೂರ್ತಿ ನೆಕ್ಲೈನನ್ನು ಫಿನಿಶ್ ಮಾಡ್ಕೋಬೇಕು. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೇ ತಿಳಿಸಿ. ಮುಂದಿನ ವಿಡಿಯೋ ಯಾವುದ್ರ ಬಗ್ಗೆ ಬೇಕು ಅನ್ನೋದನ್ನು ತಿಳಿಸಿದ್ರೆ ನಾನು ಅದರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಮತ್ತೆ ಇನ್ನೊಂದು ಕಡೆ ಸಹ ಹೊಲಿದು ಟೈಟಾಗಿ ಸೆಕ್ಯೂರ್ ಮಾಡ್ಕೋಬೇಕು. ಈ ರೀತಿ ಕ್ಲೀನಾಗಿ ಹೊಲ್ಕೋಬೇಕು.
ನೀವು ಇದಕ್ಕೆ ಪೈಪಿಂಗ್ ಸಹ ಮಾಡ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ಆಗಿದೆ, ಪೂರ್ತಿ ಆದಮೇಲೆ ಡಿಸೈನ್ ಈ ರೀತಿ ಕಾಣುತ್ತೆ. ಬಹಳ ಸುಲಭವಾಗಿ ಕ್ಯಾನ್ವಾಸ್ ಶೀಟನ್ನು ಬಳಸಿ ಆರಂಭಿಕರು ಸಹ ಈ ರೀತಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.